ಆಗಿರ್ಬೋದು, ಮಣಿಪುರದಲ್ಲಿ ಆಗಿರ್ಬೋದು, ಬಿಹಾರದಲ್ಲಿ ಆಗಿರ್ಬೋದು, ಆಸಾಮದಲ್ಲಿ ಆಗಿರ್ಬೋದು, ಇವತ್ತು ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದಿವಾಸಿಗಳ ಸಮಸ್ಯೆಯನ್ನು ಕೇಳ್ತಾ ಇದ್ದಾರೆ, ಜನರು ತಿಳಿಸ್ತಾ ಇದ್ದಾರೆ. ಅನ್ಎಂಪ್ಲಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಲ್ಲಿ ಯುವಕರ ಜೊತೆ ಮಾತಾಡ್ತಾ ಇದ್ದಾರೆ. ಜನ ಕೂಡ್ತಾ ಇದ್ದಾರೆ, ಹಾಗೆ ರಾತ್ರಿ ಹೇಳೋದು ಕೂಡ್ತಾ ಇದ್ದಾರೆ. ಅವುಗಳು ಸಭೆ ಸಮಾರಂಭಗಳನ್ನ ಮಾಡ್ತಾ ಇಲ್ಲ, ಅವ್ರು ಹೋದಲ್ಲ ಸಭೆ ಸಮಾರಂಭ ಆಗ್ತಾ ಇಲ್ಲ. ಜನ ಹಾಗೆ ಬೆನ್ನು ಹಚ್ಚಿದ್ದಾರೆ, ಹುಚ್ಚದ್ದು ಬೆನ್ನು ಹಚ್ಚಿದ್ದಾರೆ. ಇದೆಲ್ಲ ಭಯ ಹುಟ್ಟಿದೆ. ಇದ್ರ ಜೊತೆಗೆ ಈಗ ನಮ್ಮ ತೇಜಸ್ವಿ ಯಾದವ್ ಅವರು, ಲಾಲು ಅವ್ರ ಮಗ ತೇಜಸ್ವಿ ಯಾದವ್ ಅವರು ತೀವ್ರವಾಗಿ ಅಡ್ಡಾಡಿ ಹಚ್ಚಿದ್ದಾರೆ. ಈ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಅಖಿಲೇಶ್ ಯಾದವ್ ಶುರು ಮಾಡೋರಿದ್ದಾರೆ, ಜನಜಾಗೃತಿ ಮಾಡೋ ಜೊತೆಗೆ ಫಂಕ್ಷನ್ ಮಾಡೋದ್ರಿಂದ ಜನರೊಳಗೆ ಹೋಗಿಬಿಡುವಂಥದ್ದು, ಜನರಿಗೆ ಭೇಟಿ ಆಗುತ್ತೆ. ಈ ಮೂರೂ ಯುವಕರು ಮಾಡ್ತಾ ಇದ್ದಾರೆ. ಇದು ಹೊಸ ಇತಿಹಾಸಕ್ಕೆ ನಾಂದಿ ಹಾಡ್ತದೇನೋ ಅಂತ ಇವತ್ತು ಅನೇಕ ತಜ್ಞರು ವಾದ ಮಾಡ್ತಾ ಇದ್ದಾರೆ, ವಿಮರ್ಶೆ ಮಾಡ್ತಾ ಇದ್ದಾರೆ. ಈ ಮೂರು ಜನ ಮೋದಿಜಿಯವರಿಗೆ ಒಂದು ದೊಡ್ಡ ಕಂಟಕ ಆಗ್ತಾರೆ ಅನ್ನುವಂಥ ಕಾವು ಬೆಳೆದಲ್ಲೇ ಈ ಇಬ್ಬರು ನಾಯಕರು ಜೊತೆಗೆ ಮಮತಾ ಅವರು ನಿಧಾನಕ್ಕೆ ಕೂಡ್ಕೊಂಡಿದ್ದಾರೆ. ಅವರು ಸಹಿತ ಇಂಡಿಯಾ ಜೊತೆ ಕೊಡುವಂಥ ಸಾಧ್ಯತೆಗಳೆಲ್ಲ ಕೂಡ್ತಾ ಇದ್ದಾವೆ, ಉಳಿದಾರೆ. ಈಗ ಇನ್ನು ಉಳಿದಿದ್ದು ಒಂದು ಮಾಯಾವತಿ ಅವರು ಇದ್ರಪ್ಪ ಅಂದ್ರೆ, ಮತ್ತು ಸಪೋಸ್ ಅವರು ಎಲ್ಲ ಕೂಡ್ಕೊಂಡು ಮಾಯಾವತಿ ಅವ್ರನ್ನ ಪ್ರಧಾನಿ ಪಟ್ಟಕ್ಕೆ ಅವರ ಅರ್ಹತೆ ತೊಗೊಂಡ್ರಂದ್ರೆ ಈ ದೇಶದ 181 80 SC ಏನು ಕ್ಷೇತ್ರ ಇದ್ದಾವೆ ಅಲ್ಲೆಲ್ಲ ಹೆಚ್ಚಿಗೆ ಮಾಯಾವತಿಯವರ ಪ್ರಭಾವದಿಂದ SC ಸೀಟ್ಗಳು ಆರಿಸಿ ಬರೋ ಸಾಧ್ಯತೆಗಳಿದ್ದಾವೆ. ಅದು ಆಲ್ರೆಡಿ ನಿಮಗೆ ಹೇಳಿದಂಗೆ ಇಲ್ಲೇ ಕರ್ನಾಟಕದಲ್ಲಿ 1.8 crore SCಗಳು ಕೂಡಿದ್ದಾರೆ. ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಅದೇ ಪ್ರಮಾಣ ಅದ ರೀ, 22-23%. ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಹಿಂಗಿದ್ದಾಗ ಇವ್ರು 4 ಜನ ಏನಾದರೂ ಒಂದಾದ್ರೆ, ಜೊತೆಗೆ ಇನ್ನೂ ಅದ ಮಹಾರಾಷ್ಟ್ರದಲ್ಲಂತೂ ಶಿವಸೇನೆ, ಇದನ್ನು ನಾವು ಇಲ್ಲಿ ಮರಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ 42 ಸೀಟ್ಗಳಿದ್ದಾವೆ ಇಲ್ಲಿ. ಇಡೀ ಮಹಾರಾಷ್ಟ್ರ ಇವತ್ತು ನಮ್ಮ ಶರದ್ ಪವಾರ್ ಅವರಿಗೆ, ಜೊತೆಗೆ ಶಿವಸೇನೆಯ ನಮ್ಮ ಉದ್ಧವ್ ಠಾಕ್ರೆ ಅವ್ರಿಗೆ ಎಣ್ಣೆ ಆಗಿದೆ ಅಂತೇಳಿ ಅಲ್ಲಿ ಸುಳ್ಳು ನಿಲ್ಲುವಂಥ ವಾತಾವರಣ ಶುರುವಾಗಿಬಿಟ್ಟದ, ಭಾವನಾತ್ಮಕವಾಗಿ ಶುರುವಾಗಿಬಿಟ್ಟದ. ಶಿಂದೆ ಅವರು ಮೋಸ ಮಾಡಿದರು ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಲಿರ್ತದೆ. ಶಿಂದೆ ಮತ್ತು ಅವ್ರ ಜೊತೆಗೆ BJPಗರು ಕೂಡಿಕೊಂಡು ಫಡ್ನವೀಸ್ ಇವರು ನಮ್ಗೆ ಮೋಸ ಮಾಡಿದ್ರು ಅಂತ ವಾತಾವರಣ ಶುರುವಾಗಲಿರ್ತದೆ. ಅಲ್ಲೇ ಅವ್ರ ಜೊತೆಗೆ ಇವತ್ತು ಕಾಂಗ್ರೆಸ್ ಮತ್ತು ಅದು ಕಾಲ್ನಡಿಗೆಯಿಂದ ಮಹಾರಾಷ್ಟ್ರದಲ್ಲಿ ಎಂಟ್ರಿ ಆಗೋದು. ಹೀಗಾಗಿ ಈ ಒಂದು ಹೊಸ ಬೆಳವಣಿಗೆ BJPಗೆ ತಾವು 272 ಮುಡುತ್ತೀವೇನೋ ಅನ್ನುವಂಥ ಪ್ರಶ್ನೆಯನ್ನು ದಿನ ಕೊಟ್ಟು ಹಾಕ್ಲಿಕ್ಕತ್ತವ್ರೆ. ಯಾಕಂದರೆ ಅವರು ಹೇಳ್ತಿರ್ಬೋದು, ಈಗಂತೂ ಬಾಯಿ ಹೇಳಿಕೆ ಆದಂಗೆ ಆಗ್ತಾ ಇದೆ. ಅಲ್ಲಿ ಡೆವಲಪ್ಮೆಂಟ್ ನೋಡ್ತಾ ಇದ್ದೆ, ಜನ ತಾವಾಗೆ ಬರ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕ್ರಮದಲ್ಲಿ ಜನರೊಂದಿಗೆ ಅವ್ರು ಹೋಗ್ತಾ ಇದ್ದಾರೆ, ಏನು ಜನ ಅದರಲ್ಲಿ ಹೋಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಜನ ಚೆನ್ನಾಗಿ ಹರಿದು ಬರ್ತಾ ಇದೆ. ಅದಕ್ಕೆ ಗಾಡಿ ಕೊಟ್ಟು ತರಿಸುವಂಥ ಶಕ್ತಿ ಇವತ್ತು ಕಾಂಗ್ರೆಸ್ಗೆ ಉಳಿದಿಲ್ಲ. ಕೇವಲ ಅವರಷ್ಟು ಹೋಗೋದು ಸಹಿತ ಅದು ಸಹಿತ ಅಸಾಧ್ಯದ ಮಾತಿದ್ದಾಗ, ಆರ್ಥಿಕವಾಗಿ ಭದ್ರತಿದ್ದಾಗ ನಡೆದ ಇಂಥ ಸಂದರ್ಭದಲ್ಲೇ ಉದ್ಧವ್ ಠಾಕ್ರೆ ಮತ್ತು ಜೊತೆಗೆ ಶರದ್ ಪವಾರ್ ಅವರು ಸಹಿತ ಮಹಾರಾಷ್ಟ್ರದಲ್ಲೇ ತಮ್ಮ ಒಂದು ಭಾವನಾತ್ಮಕವಾಗಿ ಮೋಸ ಮಾಡಿದರು ಅನ್ನುವಂಥ ಒಂದು ಇದನ್ನಿಟ್ಟುಕೊಂಡು, ಏನೋ ಅಜೆಂಡಾ ಇಟ್ಟುಕೊಂಡು, ಜೊತೆಗೆ ಇಲ್ಲಿ ಬಡತನ, ಇಲ್ಲಿ ನಿರುದ್ಯೋಗ ಜೋರ್ದಾರ ಹೇಳ್ತಾ ಅವ್ರು ನಡೆದಿದ್ದಾರೆ. ಹೀಗಾಗಿ ಇವತ್ತು ಯಾವ ಕ್ಷೇತ್ರಗಳಿಂದ BJP ಗೆಲ್ತದ ಅಥವಾ ಮೋದಿಜಿಯವ್ರು ಗೆಲ್ತಾರೆ ಅನ್ನೋಂಥ ವಾತಾವರಣ ಇತ್ತೋ, ಇವತ್ತು ನಿಧಾನಕ್ಕೆ ಅದು ಕಡಿಮೆ ಆಗ್ತಾ ಇದೆ ದಿನಕ್ಕೆ. ಹೀಗಾಗಿ ಏನಾಗ್ಬೋದು ನಾಳೆ ದಿನ ಭವಿಷ್ಯ ನುಡಿಯೋದು ಭಾಳ ಕಷ್ಟ ಆಗಿದೆ. ಹೇಳ್ಬೋದು ಗೋಧಿ ಮೀಡಿಯಾ ಎಲ್ಲ 3-0 ಹೀಗೆಲ್ಲ ಹೇಳ್ಬೋದು, ಹೇಳಿ ತಪ್ಪಿಲ್ಲ. ಅವ್ರು ಉದ್ಯೋಗದ ಮಾಡ್ತಾರೆ ಅವರು. ಮತ್ತು ಇಲ್ಲಿವರೆಗೆ ಈ 10 ವರ್ಷದ ಇತಿಹಾಸ ನೋಡಿದಾಗ ಅವರು ಆ ಕೆಲಸನ ಮಾಡಿದ್ದಾರೆ. ಸರ್ಕಾರ ಫೇಲ್ಯೂರ್ ಆದಲ್ಲಿ ಅವ್ರು ಎಚ್ಚರಿಸ್ತಾ ಬಂದಿದ್ದಾರೆ. ಅಂದರೆ ಇವತ್ತು